ಸೊ ಕಂಪ್ರೆಸರ್ ರನ್ನಿಂಗ್ ಇದೆ, ಕೂಲಿಂಗ್ ಶುರು ಆಗಿದೆ. ಕಂಟ್ರೋಲರ್ ಪ್ರಾಬ್ಲಮ್ ಇರುತ್ತೆ. ಇಲ್ಲೊಂದು ಫೋಟೋ ಹಾಕಿದ್ದೀನಿ ನೋಡಿ, ಇದು ವೈರಿಂಗ್ ಡಯಾಗ್ರಾಮ್ ಫೋಟೋನು ಹಾಕಿರ್ತೀನಿ. ಸೊ ಅದ್ರ ಪ್ರಕಾರ ನಿಮಗೆ ವೈರಿಂಗ್ ಹೆಂಗೆ ಅಂತ ಹೇಳ್ಕೊಡ್ತೀನಿ. ವೈಂಡಿಂಗ್ ಚೆಕ್ ಮಾಡ್ಕೊಳ್ಳೋಣ ನೋಡಿ. ಇಲ್ಲ, ಸೊ ಕಂಪ್ರೆಸರು ವೈಂಡಿಂಗ್ ಸೂಪರ್ ಆಗಿದೆ. ಸ್ಟಾರ್ಟರ್ ಕೆಪಾಸಿಟ್ರಿ ಇದು 10 UF ಅಂತ ಬರ್ತಿದ್ದಾರೆ. ತೋರಿಸಿದ್ನಲ್ಲ ಇವಾಗ ವ್ಯಾಲ್ಯೂ ಅಂದ್ಬಿಟ್ಟು ನೀವು ಕೇಳಿಸ್ಕೊಂಡಿರ್ಬೋದು. ಈ ಮೈನ್ ಫೇಸ್ ವೈರ್ ಬಂದಿದೆ ನೋಡಿ, ಅಲ್ಲಿ ಆಚೆಯಿಂದ ಬಂದಿದೆ. ಈ ಥರ ಕ್ಲ್ಯಾಂಪ್ ಮಾಡಬೇಕಾಗತ್ತೆ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ದಿನ ಈ ದೊಡ್ಡ ಫ್ರಿಜ್ ಬಗ್ಗೆ ನಿಮಗೆ ಸಿಕ್ಕಾಪಟ್ಟೆ ನಾಲೆಡ್ಜ್ ಕೊಡ್ತೀನಿ, ತಿಳ್ಕೊಂಬಿಡಿ. ಯಾಕಂದರೆ ನಿಮ್ಗೆ ಬೇಸಿಕ್ಕಾಗಿ ಇವೆಲ್ಲ ನಾಲೆಡ್ಜ್ ಇರಬೇಕು. ಮೈನಾಗಿ ಆ್ಯಂಪೇರ್ ಎಷ್ಟು ತೊಗೊಳುತ್ತೆ, ಕಂಪ್ರೆಸರ್ ಓಡ್ತಾ ಇದ್ದರೆ ಆ್ಯಂಪೇರ್ ಎಷ್ಟು ತೊಗೊಳುತ್ತೆ, ಕಂಪ್ರೆಸರು ಕೆಪಾಸಿಟ್ರಿಗೆ ವೈರಿಂಗ್ ಹೆಂಗೆ ಕೊಡೋದು ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ನಿಮಗೆ ತೋರಿಸ್ತೀನಿ ಆ್ಯಂಪೇರ್ ಎಷ್ಟು ತೊಗೋಬೇಕು ಮತ್ತು ವೈರಿಂಗು. ಓಕೆ, ಮತ್ತು ಒಂದಿಗೆ ಇದೊಂದು 400 ಲೀಟ್ರಷ್ಟು ಕೆಪಾಸಿಟಿ ಉಳ್ಳ ಬಾಟ್ಲು ಕೂಲರ್ ಇದು. ಓಕೆನಾ. ಸೊ ಇಲ್ಲಿ ನೋಡಿ, ಇಲ್ಲಿ ಥರ್ಮೋಸ್ಟೇಟ್ ಬರುತ್ತೆ, ಅಲ್ಲಿ ಸೆಟ್ಟಿಂಗ್ಸ್ ಮಾಡಬೇಕಾಗುತ್ತೆ. ಇದು ಮೈನಸ್ಗೆ ಹೋಗೋದಿಲ್ಲ. ಬಾಟ್ಲು ಕೂಲರಲ್ಲ ನಿಮಗೆ ಮಿನಿಮಮ್ 1ರಿಂದ 5 1. ಓಕೆ, ಇವಾಗ ನೋಡಿ 21ಇಂದ ಹಂಗೆ ಡೌನ್ ಆಗ್ತಾ ಇದೆ. ಸೊ ಕೂಲಿಂಗ್ ಶುರು ಆಗಿದೆ. ಸೊ ಇವಾಗ ನಾನು ಮೊದಲಿಗೆ ಮಿಷಿನ್ ರನ್ನಿಂಗ್ ಕಂಡೀಷನ್ ಇದೆ ಅಂದಾಗ ಆ್ಯಂಪೇರ್ ಎಷ್ಟಿರುತ್ತೆ ಅಂತ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ? 2.568-67 ಬರ್ತಾ ಇದೆ. ಸೊ ಕಂಪ್ರೆಸರ್ ರನ್ನಿಂಗ್ ಇದೆ ಇವಾಗ. ಕೂಲಿಂಗ್ ಶುರು ಆಗಿದೆ. ಸೊ ಇದು ಬಿಗ್ ಸೈಜು. ಸೊ ಈ ಥರ ಮಾಡಲ್ಗಳಲ್ಲಿ ನೀವು ಇಷ್ಟು ಆ್ಯಂಪೇರ್ ಬಂದರೆ ಕಂಪ್ರೆಸರ್ ರನ್ನಿಂಗ್ ಇದೆ. ಇದಕ್ಕಿಂತ ಹೆಚ್ಚಾಗಿ ಒಂದು 8, 9, 10 ಎಲ್ಲ ಬಂದರೆ ಕಂಪ್ರೆಸರ್ ಕಂಟ್ರೋಲರ್ ಪ್ರಾಬ್ಲಮ್ ಇರುತ್ತೆ. ಸ್ಟಾರ್ಟಿಂಗ್ ಕೆಪಾಸಿಟಿ ಇರ್ಬೋದು, ಇಲ್ಲ ರನ್ನಿಂಗ್ ಕೆಪಾಸಿಟಿ ಇರ್ಬೋದು, ಪ್ರಾಬ್ಲಮ್ ಇರುತ್ತೆ. ಸೊ ಇದನ್ನು ಚೆಕ್ ಮಾಡಬೇಕಾಗತ್ತೆ. ಮೊದಲಿಗೆ ಇದಿರೋದು ವೈರಿಂಗ್ ಹೆಂಗೆ ಚೆಕ್ ಮಾಡೋದು ಅಂತಲೂ ಇರೋ ಹೇಳ್ಕೊಡ್ತೀನಿ. ಫ್ಯಾನ್ ಕ್ಲೀನಾಗಿ ಓಡದೆ ನೋಡಿ. ನಿಮಗೆ ಫ್ಯಾನ್ ಸುತ್ತ ಕಸ ಕಟ್ಕೊಂಡಿರೋ ಕೂಡ ಫ್ಯಾನ್ ಓಡಲ್ಲ, ಅದನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಬನ್ನಿ ಇವಾಗ ಇದ್ರ ವೈರಿಂಗ್ ಬಗ್ಗೆ ನಿಮ್ಮ ಡೀಟೇಲ್ಸಾಗಿ ಹೇಳ್ತೀನಿ. ಮತ್ತು ಇಲ್ಲೊಂದು ಫೋಟೋ ಹಾಕಿದ್ದೀನಿ ನೋಡಿ, ಇದ್ರ ವೈರಿಂಗ್ ಡಯಾಗ್ರಾಮ್ ಫೋಟೋನು ಹಾಕಿರ್ತೀನಿ. ಸೊ ಅದ್ರ ಪ್ರಕಾರ ನಿಮಗೆ ವೈರಿಂಗ್ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಓಮ್ ಸೆಟ್ ಮಾಡ್ಕೊಳ್ಳಿ. ಓಮ್ ಸೆಟ್ ಮಾಡಿದ್ದೀನಿ, ಕಾಣಿಸಿರ್ಬೋದು, ಆಟೋ ಓಮ್ಸ್ ಇದು. ಓಕೆನಾ, ಹೇಳಿದ್ಮೇಲೆ ಓಮ್ಸ್ ಅಂತ. ಸೊ ವೈಂಡಿಂಗ್ ಚೆಕ್ ಮಾಡ್ಕೊಳ್ಳೋಣ ನೋಡಿ. ವ್ಯಾಲ್ಯೂ ಚೆಕ್ ಮಾಡ್ಕೊಳ್ಬೇಕಂದ್ರೆ ಹೀಗೆ. ಸೊ ಜಾಸ್ತಿ ವ್ಯಾಲ್ಯೂ ಬರೋದು ಸ್ಟಾರ್ಟಿಂಗು. ಸೊ ಈ ಕಡೆ ಸ್ಟಾರ್ಟಿಂಗ್ ಬರುತ್ತೆ. ಸೊ ಈ ಕಡೆ 11, ಈ ಕಡೆ 26. ಓಕೆನಾ, ಇದು ಸ್ಟಾರ್ಟಿಂಗು. ಸೊ ಇದು ಎರಡು ಚೆಕ್ ಮಾಡಿದಾಗ ಇವೆರಡು ಪ್ಲಸ್ ಆಗಿ 37 ಬರ್ತಾಯಿದೆ. ಸೊ ನಿಮ್ಗೆ ಕಾಣಿಸ್ತಿರ್ಬೋದು ಇದು. ಸೊ ಬಾಡಿ ಎಲ್ಲರ ಶಾರ್ಟ್ ಆಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ಬಾಡಿ ಶಾರ್ಟ್ ಆಗಿದ್ರೆ ವ್ಯಾಲ್ಯೂ ಬರುತ್ತೆ. ಸೊ ಬಾಡಿಯಲ್ಲೂ ಶಾರ್ಟ್ ಇಲ್ಲ. ಸೊ ಕಂಪ್ರೆಸರು ವೈಂಡಿಂಗ್ ಸೂಪರ್ ಆಗಿದೆ. ಸೊ ನೆಕ್ಸ್ಟು ನಾವು OLP ಚೆಕ್ ಮಾಡ್ಕೋಗುತ್ತೆ. ಇದು OLP ಕಂಟಿನ್ಯೂಟಿ ಚೆಕ್ ಮಾಡ್ಕೊಳ್ಳಿ. ಕಂಟಿನ್ಯೂಟಿ. ಸೊ ಕಂಟಿನ್ಯೂಟಿಲಿ ನಿಮಗೆ OLP ಕಂಟಿನ್ಯೂಟಿ ಬರಬೇಕು. ಸೊ ಕಂಟಿನ್ಯೂಟಿ ಬರ್ತಾ ಇದೆ, ಏನು ತೊಂದರೆ ಇಲ್ಲ, OLP ಚೆನ್ನಾಗಿದೆ. ಸೊ ನೆಕ್ಸ್ಟ್ ಮೊದಲಿಗೆ ಬಂದರೆ ಇದರಲ್ಲಿ 2 ಥರ ಕೆಪಾಸಿಟ್ರ್ ಬಂದಿದೆ. ಸ್ಟಾರ್ಟರ್ ಕೆಪಾಸಿಟ್ರಿ ಇದು. ಸೊ 2 ವೈರ್ ಬರುತ್ತೆ. ಸೊ ಇದು ರನ್ನಿಂಗ್ ಕೆಪಾಸಿಟರು. ಸೊ ಇದ್ರ ಮೇಲೆ ನೋಡಿ 10 UF ಅಂತ ಬರ್ತಿದ್ದಾರೆ. ಸೊ ರನ್ನಿಂಗು ಸ್ಟಾರ್ಟಿಂಗು ಎರಡೂ ಬರುತ್ತೆ ಇದು. ಸೊ ಎರಡೂ ಬಂದಾಗ ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ. ಮೋಟ್ರ್ ಪರ್ಫಾರ್ಮೆನ್ಸ್ ಅಂದರೆ ಕಂಪ್ರೆಸರ್ ಪರ್ಫಾರ್ಮೆನ್ಸು. ಇದನ್ನು ಹೆಂಗೆ ವೈರಿಂಗ್ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ ನೋಡಿ. ಸೊ ಆಲ್ರೆಡಿ ಒಂದು ವೈರ್ ಫಿಕ್ಸ್ ಆಗಿದೆ. ಇಲ್ಲೊಂದು ವೈರ್ ಫಿಕ್ಸ್ ಆಗಿದೆ. ಇದು ಒಟ್ಟು ರನ್ನಿಂಗ್ ಕೆಪಾಸಿಟ್ರದು. ಓಕೆನಾ. ನಾರ್ಮಲ್ ಫ್ರಿಜ್ಗಳಲ್ಲಿ ಸ್ಟಾರ್ಟಿಂಗ್ ಕೆಪಾಸಿಟ್ರ್ ಇರುತ್ತೆ, ಇದು ರನ್ನಿಂಗ್ ಕೆಪಾಸಿಟ್ರು. ಇಲ್ಲಿ 10 UF ಅಂತ ಇದೆ ನೋಡಿ, 10 UF ಅಂತ ಇದೆ. ಸೊ ನಿಮಗೆ ವೋಲ್ಟೇಜ್ ಈ ಥರ ಬಂದರೆ ಅದು ರನ್ನಿಂಗ್ ಕೆಪಾಸಿಟ್ರು ಅಂತ ತಿಳ್ಕೊಬೇಕಾಗುತ್ತೆ ನೀವು ನೋಡಿ. 440, 450, 440 ಅಂತ ಇದೆ ನೋಡಿ. ಇದು ಬಂದರೆ 90% ನಿಮಗೆ ರನ್ನಿಂಗ್ ಕೆಪಾಸಿಟ್ರ್. ಸೊ ರನ್ನಿಂಗ್ ಕೆಪಾಸಿಟ್ರು ಕಂಪ್ರೆಸರ್ ರನ್ ಆಗಬೇಕಾದ್ರೆ ಇದು ವರ್ಕ್ ಆಗಬೇಕು. ಈ ಸ್ಟಾರ್ಟ್ ಕೆಪಾಸಿಟ್ರ್ ಬಂದ್ಬಿಟ್ಟು ಇನಿಷಿಯಲು ಮೊದಲಿಗೆ ಕಂಪ್ರೆಸರ್ ಸ್ಟಾರ್ಟ್ ಆಗಬೇಕಾದ್ರೆ ಇದ್ರ ಕೆಲಸ ಇರುತ್ತೆ. ಸ್ಟಾರ್ಟ್ ಆದಮೇಲೆ ಇದ್ರ ಕೆಲಸ ಶುರು ಆಗುತ್ತೆ. ಸೊ ಇದ್ರ ವೈರಿಂಗು ವೆರಿ ಸಿಂಪಲ್ಲಾಗಿ ನೀವು ಆಲ್ರೆಡಿ ಒಂದು ಫೋಟೋ ಹಾಕಿದ್ದೀನಿ. ಸೊ ಅದ್ರಲ್ಲಿ ನೋಡ್ಕೋಬೋದು ನೋಡಿ. S ಅಂದರೆ ಸ್ಟಾರ್ಟಿಂಗು, M ಅಂದರೆ ರನ್ನಿಂಗು. ಸೊ ಸ್ಟಾರ್ಟಿಂಗು ಹಿಂಗೆ ಹೋಗುತ್ತೆ, ಇದು ರಿಲೇ ಹೀಗೆ ಹೋಗೋದ್ರಿಂದ ಇದು ನೀವು ವ್ಯಾಲ್ಯೂ ತೋರಿಸಿದ್ನಲ್ಲ ಇವಾಗ, ವ್ಯಾಲ್ಯೂ ಅಂದ್ಬಿಟ್ಟು ನೀವು ಕೇಳಿಸ್ಕೊಂಡಿರ್ಬೋದು. ಇದ್ರ ವ್ಯಾಲ್ಯೂ ಸ್ಟಾರ್ಟಿಂಗ್, ಇದು ಕಾಮನ್. ಸೊ ಹಿಂಗೆ ಹೋಗುತ್ತೆ.
ಸೊ ಸ್ಟಾರ್ಟಿಂಗ್ಗೆ ನಾವು ಒಂದು ವೈರಿಂಗ್ ಹಾಕಬೇಕಾಗುತ್ತೆ. ಸ್ಟಾರ್ಟಿಂಗ್ ಈಗ ತಿರ್ಸ್ಕೊಳ್ಳೋಣ. ಕೆಪಾಸಿಟ್ರು ಸ್ಟಾರ್ಟಿಂಗ್ ಹಾಕ್ಕೊಂಡು ನೋಡಿ, ಸ್ಟಾರ್ಟಿಂಗ್ಗೆ ಒಂದು. ಸೊ ನೆಕ್ಸ್ಟಿಗೆ ಇದು ಮಿಡ್ಡಲ್ ಬರುತ್ತೆ, ರನ್ನಿಂಗು ಇಲ್ಲಿ ಮಿಡ್ಡಲ್ ಬರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಏನು ಬರ್ತೇಳಿ. ಸೊ ವೈರಿಂಗ್ ವೆರಿ ಸಿಂಪಲ್ಲು. ಇದು ಬಂದ್ಬಿಟ್ಟು ಇಲ್ಲಿ ಬರುತ್ತೆ ಮೈನ್ ವೈರ್, ಇದು ಮೈನ್ ಫೇಸ್ ವೈರ್ ಇದು ಇಲ್ಲಿ ಬರುತ್ತೆ. ಸೊ ಇದು ಕಾಮನ್ನು, ಫೇಸ್ ನ್ಯೂಟ್ರಲ್ ಕಾಮನ್ ಇರುತ್ತಲ್ಲ, ಇದು ಬಂದ್ಬಿಟ್ಟು ಆಯಿಲ್ ಪಿ ಬರುತ್ತೆ. ಇವಾಗ ಆಯಿಲ್ ಪಿಯಿಂದ ಒಂದು ವೈರ್ ಬಂದ್ಬಿಟ್ಟು ಮೇಲ್ಗಡೆ ಕಾಮನ್ ಕೊಟ್ಟಿದ್ದೀವಿ, ಕಾಮನ್ ಕಂಪ್ರೆಸರ್ ಸಿ. ಸೊ ಇದ್ರ ನೆಕ್ಸ್ಟ್ ಬಂದ್ಬಿಟ್ಟು ಈಗ ತಳ್ಳಿಬಿಡೋದು. ಇದು ಕೆಳಗಡೆ ಸೈಡ್ ಇರಬೇಕಿದು. ಸೊ ಈಗ ಪುಷ್ ಮಾಡಿಬಿಡೋದು. ಸೊ ವೆರಿ ಸಿಂಪಲ್ಲಾಗಿ ವೈರಿಂಗು. ನೋಡಿ, ಇವಾಗ ಮೊದಲಿಗೆ ಆ್ಯಂಪೇರ್ ತೊಗೊತಾ ಇದೆ, ಬಟ್ ಇದು ಇನ್ನೂ ಕಂಪ್ರೆಸರ್ ಸ್ಟಾರ್ಟ್ ಆಗಿಲ್ಲ. ಫ್ಯಾನ್ ಓಡ್ತಾ ಇರೋಂಥ ಆ್ಯಂಪೇರ್ ತೊಗೊಸ್ತಾ ಇರೋದು. ಕಂಪ್ರೆಸರ್ ಸ್ಟಾರ್ಟ್ ಆದಮೇಲೆ ಇದೆ ಎಷ್ಟು ಬರುತ್ತೆ ಹೇಳಿ, 2.5 2.6 ಬರುತ್ತೆ. ನೋಡ್ತಾ ಇರೋ ಹಂಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ, ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಷ್ಟರಲ್ಲಿ ಇದನ್ನು ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಮೈನ್ ಫೇಸ್ ವೈರ್ ಬಂದಿದೆ ನೋಡಿ, ಅಲ್ಲಿ ಆಚೆಯಿಂದ ಬಂದಿದೆ. ಸೊ ಅದರಲ್ಲಿ ನ್ಯೂಟ್ರಲ್ ಆಗಿರ್ಬೋದು, ಇಲ್ಲಾಂದರೆ ಫೇಸ್ ಆಗಿರ್ಬೋದು. ಅದಕ್ಕೆ ನೀವು ಈ ಥರ ಕ್ಲ್ಯಾಂಪ್ ಮಾಡಬೇಕಾಗತ್ತೆ. ಕ್ಲ್ಯಾಂಪ್ ಮಾಡಿ ನೋಡಿ, ಬ್ಲ್ಯಾಕ್ ವೈರ್ ನ್ಯೂಟ್ರಲ್ ವೈರ್ನ. ಕಂಪ್ರೆಸರ್ ಸ್ಟಾರ್ಟ್ ಆಗಿದ್ದ ತಕ್ಷಣ ಒಂದು ಡಿಲೇ ಸ್ಟಾರ್ಟ್ ಇರುತ್ತೆ ಇವಕ್ಕೆಲ್ಲ. ಮಿನಿಮಮ್ 2 ಮಿನಿಟ್ಸು 3 ಮಿನಿಟ್ಸು ಆ ಥರ ಡಿಲೇ ಸ್ಟಾರ್ಟ್ ಇರುತ್ತೆ. ಯಾಕಂದರೆ ಇಮಿಡಿಯೇಟ್ಲಿ ಆ ಥರ ಆದರೆ, ಇಮಿಡಿಯೇಟ್ಲಿ ಸ್ಟಾರ್ಟ್ ಆದರೆ ಕಂಪ್ರೆಸರ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಡಿಲೇ ಸ್ಟಾರ್ಟ್ ಇರುತ್ತೆ. ಸೊ ಒಂದು 2-3 ನಿಮಿಷ ತೊಗೊಳುತ್ತೆ. ಸೊ ನೋಡೋಣ, ಹಾಗೆ ವಿಡಿಯೋ ಓಡಿಸ್ತೀನಿ ಬೇಕಾದ್ರೆ ನಿಮಗೆ. ನೋಡಿ, ಕಂಪ್ರೆಸರ್ ಸ್ಟಾರ್ಟ್ ಆಯಿತು, ನಿಮ್ಗೆ ಕಾಣಿಸಿರ್ಬೋದು. ಸೊ ನೀಟಾಗಿ ಕಂಪ್ರೆಸರ್ ಸ್ಟಾರ್ಟಾಗಿ ಓಡ್ತಾ ಇದೆ. ಸೊ ಆ್ಯಂಪೇರ್ ಸ್ವಲ್ಪ 1-2 ಪಾಯಿಂಟ್ ಕಡಿಮೆ ಆಗುತ್ತೆ ಸ್ಟಾರ್ಟ್ ಆದಮೇಲೆ. ಸೊ ಇವಾಗ ಏನು ತೊಂದರೆ ಇಲ್ಲ, ಆರಾಮಾಗಿ ಈಸಿಯಾಗಿ ಓಡುತ್ತೆ. ಸೊ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ. ಇವಾಗ ನೆಕ್ಸ್ಟು ಕೂಲಿಂಗ್ ಆಗುತ್ತೆ. ಮತ್ತು ಇನ್ನೊಂದು ಫೈನಲಾಗಿ ಏನಂದರೆ ನೋಡಿ, ಇನ್ ಕೇಸ್ ನೀವು ಕಂಪ್ರೆಸರಿಗೆ ಚೆಕ್ ಮಾಡಬೇಕು, ವೋಲ್ಟೇಜು ಡಿಲೇ ಸ್ಟಾರ್ಟ್ ಆಗ್ತಾಯಿದೆ, ನಾವು ಹಂಗೆ ಡೈರೆಕ್ಟಾಗಿ ಕೊಡ್ಬೋದು ಅಂದರೆ ಇವೆರಡು ವೈರ್ ಇದೆ ನೋಡಿ, ಫೇಸು ನ್ಯೂಟ್ರಲ್ ಇಲ್ಲೇ ಕಾಣಿಸ್ತಿದೆ ನೋಡಿ, ರೆಡ್ಡು ಮತ್ತು ಬ್ಲ್ಯಾಕ್. ಸೊ ಅವೆರಡಕ್ಕೆ ನೀವು ಫೇಸು ನ್ಯೂಟ್ರಲ್ ಕೊಟ್ಟರೆ ಕಂಪ್ರೆಸರ್ ಡೈರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಬರೀ ಕಂಪ್ರೆಸರ್ ವ್ಯಾಲ್ಯೂ ಚೆಕ್ ಮಾಡೋಣ, ಎಷ್ಟು ಹೋಗ್ತಾಯಿದೆ ಆ್ಯಂಪೇರ್ ಅಂತ, ಅದೊಂದು ತೋರಿಸ್ತೀನಿ ನೋಡಿ. ಇಲ್ಲಿ ಮಾತ್ರ ಇಟ್ಕೊಳ್ಳಿ. ಬರೀ ಕಂಪ್ರೆಸರು, ಫ್ಯಾನ್ ಎಲ್ಲ ಬಿಟ್ಟು. ಸೊ 2.90 ತೊಗೊತಾ ಇದೆ, 2.100 ಅನ್ಕೊಂಡು ತೊಗೊತ, ಬರೀ ಕಂಪ್ರೆಸರ್ ಮಾತ್ರ. ನೀವು ಹೋಲ್ಸಲ್ಲಾಗಿ ಈ ಎರಡು ವೈರಿಗೆ ಚೆಕ್ ಮಾಡಿದ್ರೆ ಇಡೀ ಯೂನಿಟ್ ಎಷ್ಟು ತೊಗೊತಾ ಇದೆ ಅಂತ ತೋರಿಸುತ್ತೆ ಅಷ್ಟೇ. ಅರ್ಥ ಆಯಿತು ಅನಿಸುತ್ತೆ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.